ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇವೆ ಮಾತೇಕೆ ಹೊಸ ಭಾಷೆದು ರಸಕಾವ್ಯವಿದು ಇದ ಹಾಡಲು ಕವಿ ಬೇಕೆ. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾವು ಚೆನ್ನಾಗಿದ್ದೀವಿ ನೋಡಿ. ಕತೆಗಳಿಗೆ ಆದಷ್ಟು ಸಪೋರ್ಟ್ ಮಾಡಿರಿ. ಕತೆಗಳು ಇನ್ಮೇಲೆ ಕಂಟಿನ್ಯೂ ಹಾಕೋಕ್ಕೆ ಪ್ರಯತ್ನ ಪಡ್ತಾನೆ ರೀ. ಯಾಕೋ ಭಾಳ ವ್ಯೂಸೇ ಇಲ್ಲ ಸ್ನೇಹಿತರೆ, ಹಂಗಾಗಿ ಬೇಜಾರು ವೀಡಿಯೋಸ್ ಮಾಡಲಿಕ್ಕೆ ಇನ್ಮೇಲೆ ಕಂಟಿನ್ಯೂ ಆಗಿ ವೀಡಿಯೋಸ್ ಹಾಕೋಣ ಅಂತಂದು ಅಂದ್ಕೊಂಡೇನಿ. ನಿಮ್ಮ ಸಪೋರ್ಟ್ ಇರಲಿ ಅಂತಂದು ಕೇಳಾಕತ್ತೀನಿ ರೀ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳಾಕತ್ತೀನಿ ರೀ. ಬನ್ನಿ ಕತ್ತಿನ ಮುಂದುವರಿಸ್ಕೊಂಡು ಹೋಗ್ತೀನಿ. ದಿನ ಒಂದಕ್ಕೆ ಕಸ ಅಷ್ಟು ಹೊಡೆದಿರ್ತಾನೆ, ಎಷ್ಟು ಎಲೆ ಉದುರ್ತಾವೋ ಏನು ಅನ್ನಂಗಾಗೈತೆ ನನಗಂತ. ಈ ಎಲೆಗಳು ತೆಗೆದು ಸಾಕಾಗೋಯ್ತು ನೋಡಿ. ಇನ್ನು ಆಗ್ಲೇನು ಕಸ ಅಂದ್ರಿಗೆ ನೋಡಿ ಎಲೆ ಉದ್ರೇವಲ್ಲ. ಓಸು ಒಂದು ಕಡೆ ದುಂಡುಗೆ ಮಾಡಿಟ್ಟೆ ಅಂದ್ರೆ ಒಮ್ಮೆ ಬೆಂಕಿ ಹೆಚ್ಚಿದೆ ಅಂದ್ರೆ ಓಸು ಸುಟ್ಕೊಂಡು ಹೋಗ್ತಾವೆ. ಮತ್ತು ದುಂಡುಗೆ ಮಾಡಿದೆ ಅಂದ್ರೆ ಕಾಯಿ ಬಂತಂದ್ರೆ ಓಸು ಅರಳಿ ಬಿಡ್ತಾವೆ. ಅತ್ತೇರು ಏನು ಮಾಡತ್ತಾರೆ ಏನು ಇತ್ಲದಾಗದಾರ ಅನಿಸ್ತೈತಿ. ಏನು ಆಕಳಿಗೆ ನೀರು ಇಡಕ್ಕೆ ಹೋದ್ರೆ ಏನು ಯಾಕೆ ಒಂದು ತಟ್ಟಗೆ ಬಿಸಿಲು ಬಿದ್ದಂಗೆ ಆಗೈತೆ ನೋಡು. ಇಲ್ಲೇ ಇರಲಿ ತಡಿ, ಆಮೇಲೆ ಕಡ್ಡಿಪಟ್ಟಣ ತೊಗೊಂಬಂದು ಇದು ಮಾಡಕ್ಕೆ ಬರ್ತೈತಿ. ಗಾಳಿ ಭಾಳ ಐತಿ, ಈಗ ಹಚ್ಚಿದೆ ಅಂದ್ರೆ ಮತ್ತು ಇದಾಗ್ಬಿಡ್ತೈತಿ. ಧೂಳು ಇದು ಏನದು ಬೂದಿ ಅಂತ ಮನೆ ತುಂಬ ಹರಡಿ ಬಿಡ್ತೈತಿ. ಮತ್ತು ಒಂದಿಟ್ಟು ಕಸ ಬೇಕಾಕತಿ. ಬ್ಯಾಡ ತಡಿ, ಅತ್ತೇರು ಏನು ಮಾಡತ್ತಾರೆ ನೋಡಿ ಬರ್ತಾನೆ ಇತ್ಲಕ್ಕೆ ಹೋಗಿ. ಮೊನ್ನೇನ ಕಳೆ ತೆಗ್ದ ನೋಡು. ಇತ್ಲದಾಗ ಎಷ್ಟು ಹುಲ್ಲು ಬೆಳೀತೈತೆ ಏನು ಕಿತ್ತ ಸಾಕಾಗೋಕತಿ. ಜ್ಯೋತಿನ ತೆಗೆದಿರ್ತಾಳೆ, ನಾನು ಎಷ್ಟು ತೆಗೆದಿರ್ತೇನೆ. ಏನು ಮಾಡೋಕ್ಕಾಗತ್ತಿ, ಬಂದಂಗೆ ತೆಗಿಬೇಕಷ್ಟೆ. ಪಾಪ ಜ್ಯೋತಿ ಏನು ಮಾಡತ್ತಿದ್ಲ ಏನು ಒಳಗೆ, ನಾನು ಹಿತ್ಲದಾಗ ಹಾಕ್ಬಿಟ್ನಿ. ಅತ್ತೆ ಅತ್ತೆ, ಹಾಂ ಜ್ಯೋತಿ ಹಿತ್ಲದಾಗದನ್ ಬಾ. ಅತ್ತೆ ಏನು ಮಾಡತ್ತೀರಿ? ಹೇಳ ಜ್ಯೋತಿ, ಯಾಕೆ ಹಿತ್ಲಕ್ಕೆ ಬಂದಲ್ಲ? ಅಲ್ಲೇ ಇರ್ಬೇಕಿಲ್ವಾ? ನಾನು ಬರ್ತಿದ್ನಿ ಈಗ. ಯಾಕಿಲ್ಲ ಅತ್ತೆ, ನೀವು ಇತ್ಲದಾಗ ಇದ್ರಲ್ಲ, ತಡಿ ಏನು ಮಾಡತ್ತೀರಿ ನೋಡಿದ್ರಾತೆ ಚಾ ಕಿಡೋಣ ಅಂತ ಅನ್ಕೊಂಡು. ಮತ್ತು ತಡಿ ನೀವು ಬಂದ್ರೆ ಇಬ್ಬರು ಕುಡಿಯಾಕೆ ಬರ್ತೈತಿ. ಹುಡುಗರು ಇಲ್ರಿ ಅತ್ತಿ, ಮತ್ತು ಭಾನುವಾರಲ್ಲಿ ಇವತ್ತು ಬರೀ ಆಡಕ್ಕೆ ಹೋಗ್ಯಾವ್ರಿ. ಅಲ್ಲೇ ಎದುರುಗಡೆ ಮನೆ ನಿಂಗನ ಮನೆ ಹತ್ರನ ಆಡಕತ್ತಾವ್ರಿ. ಕರೆದ್ನಿ ನಾನು, ಅಮ್ಮ ಇವತ್ತು ಒಂದು ದಿವಸ ಆಡೋಕೆ ಬಿಡಂಗಿಲ್ಲ ನೀನು ಅಂತಂದು ಇದು ಮಾಡಿದ್ವಿ ರೀ. ಹೋಗ್ಲಿ ಬಿಡ ಆಡಲಿ ಅಂತಂದು ಸುಮ್ಮನಾದ್ನಿ ರೀ. ನೀವು ಏನು ಮಾಡತ್ತಿದ್ರಿ ಅತ್ತೀರಿ? ಕುಡುಗೋಲು ಇಟ್ಕೊಂಡಿರಲ್ರಿ? ಹ್ಞೂನವ, ಹಿಂದೆ ನೋಡು ಮೊನ್ನೇನು ಕಳೆ ತೆಗೆದು ಹೋಗಿದ್ದೀನಿ ನೀನು. ಎಷ್ಟು ಹುಲ್ಲು ಬೆಳೆದ್ಬಿಟ್ಟೈತಿ, ಹಳಮಳ. ಅವು ಗಿಡಗಳು ಹೇಳಕ್ಕೆ ಸರಿ ಆಗಂಗಿಲ್ಲ, ಹಂಗಾಗೈತಿ. ಅವು ಕೊತ್ತಂಬರಿ ಬೀಜ ಚೆಲ್ಲಿದ್ವಲ್ಲ, ಒಂದೀಟ್ ಹಂಗೆ ಪುಡಿ ಸೊಪ್ಪು ಬೆಳೆಯಾಕತ್ತೈತಿ. ಅದ್ರಾಗ ಹುಲ್ಲು ಬೆಳೆದ್ಬಿಟ್ಟತಲ್ಲ, ಸರಿ ಆಗಂಗಿಲ್ಲ. ಹುಲ್ಲು ಅದು ಜೊತೆಗೆ ಆತಂದ್ರೆ ಆ ಕೊತ್ತಂಬರಿ ಬೆಳೆಯಾಕ ಸರಿ ಆಗಂಗಿಲ್ಲ. ತಡಿ ಕಿತ್ರ ಆತ ಅಂತಂದು ಕೇಳಾತಿದ್ನಿ. ಅಯ್ಯ ಹೌದಲ್ರಿ ಅತ್ತಿ, ನೋಡ್ರಿ ಇನ್ನು ಮೊನ್ನೇನ ಕೊತ್ತಂಬರಿ ಬೀಜ ಚೆಲ್ಲೀನಿ 8 ದಿವಸ ಆಗಿಲ್ಲ, ಅಲ್ಲೇ ಮಳೆಗೆ ಬಂದಾವೆ ನೋಡ್ರಿ. ಕೊತ್ತಂಬರಿ ಕಾಳಿಂದ ಇಂಥ ಚಲೋ ಬಂದಾವು. ಹೌದು ನೋಡ್ರಿ ಅತ್ತಿಯಾರ, ಎಷ್ಟಕ್ಕೊಂದು ಹುಲ್ಲು ಬೆಳೆದ್ಬಿಟ್ಟೈತಿ. ಹ್ಞೂ ನೋಡು ಮೊನ್ನೆನ ತೆಗ್ದೇವಿ ಕಳೆನ ಎಂಥ ಹುಲ್ಲು ಬೆಳೆದೈತೆ. ಹಾಗಾಗಿ ನಾ ಮಾಡ್ಕೊಂಡು ಬರ್ತಿದ್ದೀನಿ. ಯಾಕೆ ಬರಕ್ಕೆ ಹೋಗಿದ್ದೆ ಮತ್ತು ಇತ್ಲಕ್ಕೆ? ಸೊಳ್ಳೆ ಅಂದರೆ ಸೊಳ್ಳೆ ಅದಾವ ಇಲ್ಲಿ. ಅಯ್ಯ ಅದಕ್ಕೇನಾಯ್ತೈತೆ, ಮನೆಯಲ್ಲಿ ಕೆಲಸ ಮಾಡಿದರೆ ಅದು ಏನಾಗಂಗಿಲ್ಲ ಬಿಡ್ರಿ. ನೀವೇ ಹೋಗಿ ಬರ್ರಿ, ನಾನೇ ಇದಿಷ್ಟು ಕಳೆ ತೆಗೆದು ಬಂದು ಚಾ ಇಡ್ತೀನಂತೆ. ನಾನು ಏನಾರು ಹೇಳಿದ್ರೆ ನನಗೆ ಹೇಳ್ತೇನೆ, ಬೇಡವಾ ನೀವು ಹೋಗು. ನಾನು ಕಳೆ ತೆಗೆದು ಬಂದುಬಿಡ್ತೇನಂತ ಆತ. ಇನ್ನೊಂದಿಷ್ಟು ಹುಲ್ಲು ತೆಗೆದ್ನಿ ಅಂದ್ರೆ ಆಕತಿ. ನಿಮಗೆ ರೂಢಿ ಇಲ್ಲ ಪಾಪ, ನಮಗಂದ್ರೆ ಎಲ್ಲ ನಾವು ಸಣ್ಣ ಇರ್ತಾನೆ ಹೊಲದಾಗ ಅಲ್ಲಿ ಇಲ್ಲಿ ಕಳೆ ತೆಗೆದು ರೂಢಿ ಐತಿ. ಇದಾಕತಿ, ಹೋಗು ನೀನು, ನಾನು ಬನ್ನಿ. ಇಲ್ಲ ತಗೊಳೈತಿ, ನಾನು ಇಲ್ಲಿ ಒಂದಿಷ್ಟು ಕಳೆ ತೆಗಿತೇನೆ, ನೀವು ಅತ್ಲಾಗ ತಕ್ಕೊಂತ ಬರ್ರಿ. ಇಬ್ಬರು ಕೂಡಿ ಮಾಡಿದ್ವಿ ಅಂದ್ರೆ ಲಘುನ ಆಕತಿ. ಒಳಗೆ ಹೋಗಿ ಚಾ ಮಾಡ್ಕೊಂಡು ಕುಡಿಯಕ್ಕೆ ಬರ್ತೈತಿ. ಅಲ್ಲೇ ಟೈಮ್ 5 ಗಂಟೆ ಮೇಲೆ ಆಗೈತ್ರಿ ಅತ್ತಿಯಾರ. ನೀನು ಬಿಡಂಗಿಲ್ಲ ಬಿಡು, ನೀನು ನನಗೊಬ್ಬಾಕಿಗೆ ಮಾಡಕ್ಕೆ, ನೀನು ಮಾಡೋದ ತೀರೋದು. ಸರಿ ತಗೋ ಆಯ್ತು, ಲಘು ಇತ್ಲಾಗ ನಾನು ತಗೊಂತ ಬರ್ತೀನಿ. ನೀ ಅದಿಷ್ಟು ತೆಗೆದ್ಬಿಡು ಹುಲ್ಲು. ತೆಗೆದ್ವಿ ಅಂದ್ರೆ ಒಳಗೆ ಹೋಗಕ್ಕೆ ಬರ್ತೈತಿ. ಇದು ನೋಡು, ಈ ಬಿಸಿಲು ಏನು 5 ಗಂಟೆ ಅದನ್ನು ಎಂಥ ಬಿಸಿಲು ಬಿದ್ದೈತಿ. ಹೌದತ್ತೆ, ಎಂಥ ಬಿಸಿಲು ಐತೆ ನೋಡ್ರಿ. ಬೆಳಗ್ಗೆನ ಬಿಸಿಲು ಬೀಳಂಗೆ ಇಲ್ಲ, ಸಂಜೆ ಆಗ್ತಿದ್ದಂಗೆ ಬಿಸಿಲು ಶುರು ಬೀಳ್ತಿರ್ತೈತಿ. ಬೆಳಗ್ಗೆ ನೋಡಿದ್ರೆ ಮಾಡ ಮುಸುಕಂದಂಗೆ ಆಗಿರ್ತೈತಿ. ಹೌದು ನೋಡುವ. ಅಡುಗೆ ಎಲ್ಲ ಆಕತ್ತೆ ಅನಿಸ್ತೈತಲ್ಲ, ರಾತ್ರಿಗೆ ಒಂದಿಷ್ಟು ಚಪಾತಿ ಮಾಡಿಬಿಡು ಸಾಕು. ಹಿಂಗಿದ್ರೆ ಮಟನ್ ಸಾರು ಇರ್ತೈತೆ, ಚಪಾತಿ ಮಾಡಿಬಿಡು. ರಾತ್ರಿಗೆ ಉಂಡು ಉಳಿದದ್ದು ಚೆಲ್ಲಿ ಬಿಡುವಂತ ಸಾರು. ಅದನ್ನ ನಾಳೆ ಮತ್ತು ಬೇಡ, ಸೋಮವಾರಲ್ಲ ವಾರ ಅದು ಇರ್ತೈತಿ. ಸಾರು ಅದು ಇಷ್ಟ ಇಟ್ಕೊಂಡು ಕುದಿಸ್ಕೊಂತ ಕುಂದ್ರದ ಆಗಿಲ್ಲ. ಉಳಿತಂದ್ರೆ ಸ್ವಲ್ಪ ಚೆಲ್ಬಿಡು ಸಾರು. ಆಯ್ತು ರೀ ಆಯ್ತು. ಆಕಿ ಗೊತ್ತಾ ನಿನಗೆ, ಆಕಿ ಸುಮತಿ ಅದಳಲ್ಲ, ಆಕಿ ಮಗಳು ನೋಡು ಯಾರ ಜೊತೆಗೆ ಓಡೋಗ್ಬಿಟ್ಟಾಳಂತ. ಹೌದ್ರಿ ಅತ್ತೆ, ಅದೇ ಅವಳಿಗೆ ಕಾಲೇಜಿಗೆ ಹೋಗಿತ್ತಲ್ರಿ ದಿನ ಗುಂಡನ್ನ ಮಾತಾಡ್ಸ್ಕೊತಾನೆ ಹೋಗಿದ್ಲಾಕಿ. ಅವಳಿಗೇನು ರೀ ಅಂತ ಇದು ಇತ್ತಲ್ರಿ ಹುಡುಗಿ, ಶಾಣೆಗಿದ್ಲಾಕಿ. ಹ್ಞೂ, ಯಾರು ಶಾಣೆನೇ ಇರ್ತಾರೋ ಏನೋ, ಹೆಂಗೆ ಹೇಳೋಕ್ಕಾಗತ್ತೆ ಈಗ. ಮುಖ ನೋಡಿ ಮಣಿ ಹಾಕೋಕ್ಕಾಗಿಲ್ಲ ಈಗ. ಎಲ್ಲರ ಮನಸ್ಸಿನಾಗ ಹೆಂಗೆ ಇರ್ತೈತೆ ಏನೇನೋ ಯಾರಿಗೆ ಗೊತ್ತು. ತಂದೆ ತಾಯಿ ಬಗ್ಗೆ ಯೋಚನೆ ಮಾಡೋಂಗಿಲ್ಲ ಈಗಿನ ಕಾಲದ ಹುಡುಗರು. ಸುಮ್ಮನೆ ಪ್ರೀತಿ ಪ್ರೇಮ ಅಂತಂದು ವಯಸ್ಸಿಗೆ ಒಂದು ಟಕ್ ಬರತ್ಲಿಗೆ ಹೇಳಂಗಿಲ್ಲ ಕೇಳಂಗಿಲ್ಲ ಹೋಗ್ಬಿಡ್ತಾರ. ಹೆತ್ತರಿಗೆ ಎಷ್ಟು ಸಂಕಟ ನೋಡು. ಹೌದ್ರಿ ಅತ್ತೆ, ಪಾಪ ನೋಡು ಆ ಹುಡುಗಿ ಅವ್ರವ್ವ ಪಾಪ ಕೂಲಿ ಮಾಡಿ ಓದಿಸಿತ್ತು.
ಈ ಹುಡುಗಿ ಹಿಂಗೆ ಮಾಡಿದ್ರೆ ಭಾಳ ಕಷ್ಟ ಬಿಡ್ರಿ ಅತ್ತೆ. ಈಗಿನ ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಅನ್ನೋದೇ ಗೊತ್ತಾಗಿಲ್ಲ ರೀ ಅತ್ತೆ. ಪಾಪ ಅವರಮ್ಮ ಅವರಪ್ಪ ಎಷ್ಟು ತ್ರಾಸ ಅನುಭವಿಸ್ತಾ ಇರ್ತಾರೆ ಏನೋ. ನಾನು ಹೋಗಿ ಹೇಳಿ ಬಂದೆ ನಿನ್ನೆ. ಏನಾತವ ಎಲ್ಲಾದ್ರೂ ಒಟ್ಟು ಸುಖವಾಗಿದ್ಲು ಅಂದ್ರೆ ಸಾಕು ಬಿಡು, ಭಾಳ ಇದು ಮಾಡ್ಕೊಳಕ್ಕೆ ಹೋಗ್ಬೇಡ, ಮನ್ಸಿಗೆ ಹಚ್ಕೊಳಕ್ಕೆ ಹೋಗ್ಬೇಡ, ಎಲ್ಲಾದರೂ ಒಟ್ಟು ಚೆನ್ನಾಗಿದ್ದಾಳ ಅಂತಂದ್ರೆ ಅಷ್ಟೇ ಸಾಕು, ಏನು ಮಾಡೋಕ್ಕಾಗಿಲ್ಲ, ಈಗೆಲ್ಲ ಅವ ಹೊಂಟ್ಬಿಟ್ಟವು, ಸಮಾಧಾನದಾಗಿರುವ ಏನಾಯ್ತು ಅಂತಂದು ಹೇಳಿ ಬಂದಿವ. ನಾನು ಹೋಗಿದ್ದೆ, ನಾನು ಗಿರಿಜಾ ಹೋಗಿದ್ವಿ. ಹೌದ್ರಿ ಐತಿ, ಅದೇ ನಿನ್ನೆ ಗಿರ್ಜಕರ್ ಮನೆಗೆ ಹೋಗ್ಬರ್ತಂತ ತಡೀವ ಅಂತಂದು ಹೋದ್ರಲ್ರಿ. ಬಂದಮೇಲೆ ಏನೋ ಹೇಳ್ತಾನೆ ಅಂತ ಅಂದ್ರಿ, ಗುಂಡ ಇದ್ದ ಅಂತಂದು ಹೇಳೇ ಇಲ್ಲ ನೀವು. ಹೌದೇನ್ರಿ ಐತಿ? ಅದನ್ನ ಹೇಳ್ಬೇಕು ಅಂತಾನೆ ಅನ್ಕೊಂಡಿದ್ನಿ, ಆಗಲೇ ಇಲ್ಲ ನೋಡು. ನಿನಗೆ ಹೇಳೇ ಇಲ್ಲ ನಾನು. ಹಾಗಾದ್ರೆ ಇಲ್ರಿ ಐತಿ.